ನೋಡ್ತಿದ್ದೀರಾ ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಬಾಳುಪೇಟೆ ಗ್ರಾಮ ಪಂಚಾಯಿತಿಯಲ್ಲಿ ಲಕ್ಷಾಂತರ ರೂಪಾಯಿ ಭ್ರಷ್ಟಾಚಾರ ನಡೆಯಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಅಭಿವೃದ್ಧಿ ಅಧಿಕಾರಿ ಮತ್ತು ಕಾರ್ಯದರ್ಶಿ ಕಾರಣರಾಗಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಎಚ್ಆರ್ ಸ್ವಾಮಿ ಆರೋಪಿಸಿದ್ದಾರೆ. ಪಟ್ಟಣದ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಬಾಳುಪೇಟೆ ಗ್ರಾಮ ಪಂಚಾಯಿತಿಯ ಬಿಲ್ ಕಲೆಕ್ಟರ್ ಅಣ್ಣಪ್ಪ ಎಂಬುವರು ಲಕ್ಷಾಂತರ ರೂಪಾಯಿ ಕರ ವಸೂಲಿ ಮಾಡಿ ಗ್ರಾಮ ಪಂಚಾಯಿತಿಯ ಖಾತೆಗೆ ಸಂದಾಯ ಮಾಡದೆ ವಂಚಿಸಿರುವ ಘಟನೆ ಲೆಕ್ಕ ಪರಿಶೋಧನಾ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಕಂಡುಬಂದಿದೆ. ಭ್ರಷ್ಟಾಚಾರ ಎಸಗಿರುವ ಬಿಲ್ ಕಲೆಕ್ಟರ್ ವಿರುದ್ಧ ಕ್ರಮ ಕೈಗೊಳ್ಳಲು ಪಿಡಿಒ ಹಾಗೂ ಮೇಲಧಿಕಾರಿಗಳು ಮೀನಾಮೇಷ ಎಣಿಸುತ್ತಿದ್ದಾರೆ. ಈ ಬಗ್ಗೆ ಹಲವು ಬಾರಿ ಮನವಿ ಮಾಡಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ. ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಅವ್ಯವಹಾರಕ್ಕೆ ಯಾವುದೇ ಸದಸ್ಯರ ಪಾತ್ರವಿಲ್ಲ. ಆದರೆ ಕಳೆದ 1 ವರ್ಷದಿಂದ ಪಂಚಾಯಿತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವ ಗೌರಮ್ಮನವರು ಏಕಾಏಕಿ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ಅಭಿಯಾನ ನಡೆದಿದೆ ಎಂದು ದೂರು ದಾಖಲಿಸಿ ಪತ್ರಿಕೆ ಹೇಳಿಕೆಯನ್ನು ನೀಡಿರುತ್ತಾರೆ. ಇಷ್ಟೆಲ್ಲ ಭ್ರಷ್ಟಾಚಾರ ನಡೆಯುತ್ತಿದ್ದರೂ ಅಧ್ಯಕ್ಷರ ಗಮನಕ್ಕೆ ಬಾರದಿರುವುದು ಅನುಮಾನಗಳಿಗೆ ಕಾರಣವಾಗಿದೆ. ಮೇಲ್ನೋಟಕ್ಕೆ ಅಧ್ಯಕ್ಷರು ದಕ್ಷವಾಗಿ ಕಾರ್ಯನಿರ್ವಹಿಸದೇ ಇರುವುದೇ ಭ್ರಷ್ಟಾಚಾರ ನಡೆಯಲು ಕಾರಣವಾಗಿದೆ. ಇದರ ನೈತಿಕ ಹೊಣೆ ಹೊತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು. ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಲು ಸದಸ್ಯರುಗಳು ನನಗೆ ಸಹಕಾರ ನೀಡುತ್ತಿಲ್ಲ ಎಂದು ಹೇಳುವ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಪಂಚಾಯಿತಿಯಲ್ಲಿ ನಡೆದ ಅವ್ಯವಹಾರದ ಬಗ್ಗೆ ಮಾತನಾಡುವ ಅವಕಾಶ ನೀಡದೆ ಎಲ್ಲಿ ಆರೋಪ ತನ್ನ ಬುಡಕ್ಕೆ ಬರುತ್ತದೆ ಎಂಬ ಭಯದಿಂದ ಸದಸ್ಯರ ಗಮನಕ್ಕೆ ಬಾರದೆ ದೂರು ದಾಖಲು ಮಾಡಿದ್ದಾರೆ ಎಂದು ಹೇಳಿದರು. 3 ಜನದಿರುತ್ತೆ. ಇವರು ಏನು ಇಲ್ದಲೇನೆ ಬರೀ ಮೊನ್ನೆ ನಾವು ಪಂಚಾಯತಿ ಒಂದು ಮೀಟಿಂಗ್ ಮಾಡಿದ್ವಿ. ಆ ಮೀಟಿಂಗಲ್ಲಿ 2 ದಿನ ಟೈಮ್ ಕೊಡೋಣ ಅಂತ ಕೊಟ್ವಿ. ಆ ಟೈಮನ್ನು ಸಮೇತ ನಾವು ಕಾಯ್ದಲ್ಲೇ ಅಧ್ಯಕ್ಷರು ಬಂದು ಕಂಪ್ಲೇಂಟ್ ಮಾಡಿದ್ದಾರೆ. ಪಾಪ ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೆಯದು. ಆದರೆ ಈ ನಮ್ಮ ಅಧ್ಯಕ್ಷನೇ ಭ್ರಷ್ಟಾಚಾರ ನಡೀತಿದೆ ಅಂತ ನಮಗೆ ಗೊತ್ತಿರೋಂಗೆ 2 ಸರಿ ನಮ್ಮ ಪಂಚಾಯತಿ ಬಗ್ಗೆನೇ 2 ಸರಿ ಭ್ರಷ್ಟಾಚಾರ ನಡೀತಿದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಒಬ್ಬ ಅಧ್ಯಕ್ಷ ಆದವರಿಗೆ ಭ್ರಷ್ಟಾಚಾರ ನಡೀತಿದೆ ಅಂತೇಳಿ ಅವ್ರ ಅಧ್ಯಕ್ಷ ಸ್ಥಾನ ಇರಬೇಕಾದ್ರೆ ಭ್ರಷ್ಟಾಚಾರ ನಡೀತಿದೆ ಅಂತ ಹೇಳಿದರೆ ಇನ್ನು ಅವ್ರ ಆಡಳಿತ ಯಾವ ಥರ ನಡೆಸ್ಕೊಡ್ತಿದ್ದಾರೆ ಅಂತ ನಮಗೇನೆ ಅರ್ಥ ಆಗ್ತಾ ಇಲ್ಲ. ಯಾಕೆಂದರೆ ಭ್ರಷ್ಟಾಚಾರ ನಡೆಯೋದಕ್ಕೆ ಅವರು ಆಡಳಿತ ಸರಿಯಾಗಿದ್ದರೆ ಭ್ರಷ್ಟಾಚಾರ ನಡೆಯಲ್ಲ, ಯಾವುದು ನಡೆಯಲ್ಲ. ಅವ್ರ ಆಡಳಿತ ವೈಫಲ್ಯ ಇದೆ. ಹಾಗಾಗಿ ನಮ್ಮ ಪಂಚಾಯತಿನಲ್ಲಿ ಅವ್ರ ಆಡಳಿತ ವೈಫಲ್ಯದಿಂದ ಅವರು ಆ ಸೀಟಿಗೆ ಅನರ್ಹರು ಮತ್ತು ಅದು ಆ ಸೀಟಲ್ಲಿ ಕೂರೋದಕ್ಕೆ ಅವಮಾನ ಅಂತ ಅನಿಸ್ತಾ ಇದೆ ನನ್ನ ಪ್ರಕಾರ. ಹಾಗಾಗಿ ಅವರು ಆ ಸೀಟಿಗೆ ರಾಜೀನಾಮೆ ಕೊಟ್ಟು ಕೆಳಗಿಳಿಯೋದು ಭಾಳ ನನ್ನ ಪ್ರಕಾರ ಸೂಕ್ತ ಅಂತ ಅನಿಸುತ್ತೆ. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯೆ ಶಿಲ್ಪಾ ಮಲ್ಲಿಕ್ ಮಾತನಾಡಿ, ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿ ತಿಂಗಳು ಲೆಕ್ಕ ಪರಿಶೋಧನೆ ಮಾಡುವ ಸಂದರ್ಭದಲ್ಲಿ ತಿಂಗಳಿಗೆ ಕರ ವಸೂಲಿ ಆಗಿರುವುದು ಎಷ್ಟು ಎಂಬುದು ಅಧ್ಯಕ್ಷರ ಗಮನದಲ್ಲಿರುತ್ತದೆ. ವಸೂಲಿಯಾದ ಕರವನ್ನು ಜಮಾ ಮಾಡಿರುವ ವಿಷಯವೂ ಸಹ ಗಮನದಲ್ಲಿರುತ್ತದೆ. ಅವ್ಯವಹಾರ ನಡೆಸಿರುವುದು ಕಂಡುಬಂದ ತಕ್ಷಣ ಬಿಲ್ ಕಲೆಕ್ಟರ್ ಹಣ ಸಂದಾಯ ಮಾಡಲು ಒತ್ತಡ ಹೇರದೆ ಇದ್ದ ಪರಿಣಾಮವಾಗಿ ಬಿಲ್ ಕಲೆಕ್ಟರ್ ಲಕ್ಷಾಂತರ ಬಡ ಕೂಲಿ ಕಾರ್ಮಿಕರ ಕರದ ದುಡ್ಡನ್ನು ದುರ್ಬಳಕೆ ಮಾಡಿಕೊಂಡಿದ್ದಾನೆ ಎಂದು ಹೇಳಿದರು. ಕಂಡಿಡಿದಾರ್ ಬಿಟ್ರೆ ನಾವು ಮೊನ್ನೆ ಮೀಟಿಂಗಿಗೆ ಹೋದಾಗ ಇಲ್ಲ ನಮಗೆ ಡಿಸೆಂಬರ್ ವರೆಗೂ ಎಷ್ಟಾಗಿದೆ ನಮಗೆ ಅಮೌಂಟ್ ಗೊತ್ತಾಗ್ಲೇಬೇಕು ಅನ್ನೋ ಉದ್ದೇಶ ಹೋದಾಗ ಆಗ ಗೊತ್ತಾಗಿರೋದು ನಮಗೆ ಮತ್ತೆ 6 ಲಕ್ಷ ಚಿಲ್ಲರೆ ಅಮೌಂಟ್ ನಮಗೆ ಮತ್ತೆ ಕಮ್ಮಿ ಬರ್ತಿದೆ ಅಂತ. ಇವ್ರ ಅಧ್ಯಕ್ಷ ಆದಾಗ ಇವ್ರು ಗಮನಕ್ಕೆ ತಗೊಬೇಕು. ಈಗ ಎಲ್ಲಾ ಮೆಂಬರ್ಸ್ಗೂ ಹೇಳಿದ್ರೆ ಮೆಂಬರ್ಸ್ಗಳು ಬರಲ್ಲ. ಇವ್ರು ಎಲ್ಲ ಯಾವ ಮೆಂಬರ್ಸ್ ಇಷ್ಟು ಜನ ಬಂದಿದೀವಲ್ಲ ಮೆಂಬರ್ಸ್ಗಳು ಯಾವ ಮೆಂಬರ್ಸ್ಗಳನ್ನ ವಿಶ್ವಾಸ ಇಟ್ಕೊಂಡು ಇವ್ರು ಕೆಲಸ ಮಾಡ್ತಿದ್ದಾರೆ. ಉಪಾಧ್ಯಕ್ಷರಿಗೆ ಇದೇ ಏನೋ ಒಂದು ಸಣ್ಣ ವಿಷಯಕ್ಕೆ ಉಪಾಧ್ಯಕ್ಷರನ್ನ ರಾಜೀನಾಮೆ ಕೊಡಿ ಅಂತ ಕೇಳಿದವರು ಇವತ್ತಿನ ದಿನ ಇವ್ರು ರಾಜೀನಾಮೆ ಕೊಡ್ಲಿ, ಇವ್ರ ಸ್ಥಾನದಿಂದ ಇಳಿಲಿ. ಬೇರೆ ಎಲ್ಲ ಸದಸ್ಯರನ್ನ ಅಗೌರವವಾಗಿ ಕಾಣೋದು ಇಲ್ಲಿ. ನಾವು ಜನಕ್ಕೆ ಇಷ್ಟೊಂದು ಮನೆಗೂ ಹೋಗಿ ಬಿಲ್ ಕಲೆಕ್ಷನ್ ಮಾಡಿ ಇವತ್ತು ಜನ ಕೇಳ್ತಿದ್ದೆ ನಾವು 5,000 ರೂಪಾಯಿ 4 ವರ್ಷದಲ್ಲಿ 5,000 ರೂಪಾಯಿ ಕೆಲಸ ಮಾಡಕ್ ಆಗ್ತಿಲ್ಲ ನಾವು ಸದಸ್ಯರುಗಳು. ಏನಕ್ಕೆ ಇರ್ಬೇಕು ಪಂಚಾಯತಿಲಿ? ಬರೀ ಪಿಡಿಒ ಕಾರ್ಯದರ್ಶಿ ಹೊಣೆ ಆದ್ರೆ ಅಧ್ಯಕ್ಷ ಪಾತ್ರ ಏನು ಅಲ್ಲಿಗೆ? ಅಧ್ಯಕ್ಷ ಅಂತ ಯಾಕೆ ಇರ್ಬೇಕು ಇವರು? ಹಂಗಾದ್ರೆ ಕೊನೆ ಪಕ್ಷ ಚೆಕ್ ಹಾಕುವಾಗ ಇಷ್ಟು ಅಮೌಂಟ್ ಇದೆ, ಇದಿದೆ, ಅದಿದೆ, ಇವ್ರು ನೋಡಕ್ಕೆ ಆಗಿಲ್ವಾ? ಇವರಿಗೆ ಎಷ್ಟಿದೆ ಬ್ಯಾಲೆನ್ಸ್ ಬರ್ತಿದೆ? ನಮ್ಮ ವರ್ಷದ ಆದಾಯ ನಮ್ಗೆ ಪಂಚಾಯತಿಲಿ ಬಾಂಡ್ ಪಂಚಾಯತಿಲಿ 25 ಲಕ್ಷ. ನಾನು ಒಂದು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರೋಳು. ಇಷ್ಟು ವರ್ಷದಲ್ಲಿ ಯಾವತ್ತೂ ಬಂದಿಲ್ಲ, ಈಗ ಯಾಕೆ ಬರ್ಬೇಕು? ಮತ್ತೆ ಇದಕ್ಕೆಲ್ಲ ನೇರ ಹೊಣೆ ಪಿಡಿಒ ಕಾರ್ಯದರ್ಶಿಗಿಂತ ಅಧ್ಯಕ್ಷರ ನೇರ ಹೊಣೆ. ಅಧ್ಯಕ್ಷ ಯಾಕೆ ಇರ್ಬೇಕು ಈ ಸ್ಥಾನದಲ್ಲಿ? ಇವ್ರ ಅವಧಿನಲ್ಲೇ ನಡೆದಿರೋದು. ಅದು ಯಾಕಾಯ್ತು ಅನ್ನೋದು ಅವ್ರು ಉತ್ತರ ಕೊಡಬೇಕು. ದುರುಪಯೋಗ ಆಯ್ತು ಅಂತ ಅದು ತಪ್ಪಿಸ್ಕೊಳ್ಳಕ್ಕೆ ಮಾಡಿರುವಂತ ವ್ಯವಸ್ಥೆ. ಅದು ಪತ್ರಿಕೆ ಇದನ್ನು ಮಾಡಿದ್ದಾರೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟು ಕೊಟ್ಟಿದ್ದಾರೆ. ಪೊಲೀಸ್ ಕಂಪ್ಲೇಂಟು ಅವರು ಕೌಂಟರ್ ಕೊಟ್ಟಿದ್ದಾರೆ. ಇವರು ಸೆಕ್ರೆಟರಿ ಕೌಂಟರ್ ಕೊಟ್ಟಿದ್ದಾರೆ. ಮತ್ತೆ ಈ ಹಣಕ್ಕೆ ಸಾರ್ವಜನಿಕ ಹಣಕ್ಕೆ ಜವಾಬ್ದಾರ ಯಾರು? ಮೊದಲು ಯಾರು ಇದ್ರ ಜವಾಬ್ದಾರಿ ತಗೋಬೇಕು?
ನಾನು ಹೇಳೋದು ಅಧಿಕಾರಿಗಳಿಗೆ ಇವತ್ತು ಸಸ್ಪೆಂಡ್ ಮಾಡ್ತಾರೆ, ನಾಳೆ ಕೋರ್ಟ್ಗೆ ಹೋಗ್ತಾರೆ, ಮತ್ತೆ ರಿವೋಕ್ ಆಗ್ತಾರೆ, ಇನ್ನೊಂದು ಪಂಚಾಯತ್ ಹಾಕ್ಸ್ಕೊತಾರೆ, ಅಲ್ಲೂ ಅದೇ ಕೆಲಸ ಮಾಡ್ತಾರೆ. ಬಟ್ ಇದ್ರದ ಹೊಣೆ ಹೊತ್ತು ಹೊರಬೇಕಾಗಿದ್ದು ಯಾರು? ಈ ಬಾಳ್ಲುಪೇಟೆ ಪಂಚಾಯಿತಿಯ ಮೊದಲನೇ ಪ್ರಜೆ ಯಾವ ಪಂಚಾಯಿತಿ ಅಧ್ಯಕ್ಷರು, ಅವರು ಇದ್ರ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತಾರೋ ಅಥವಾ ಇನ್ನೊಂದು ಬಿಟ್ಕೊ ಸೀಟ್ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಅವರು ಈ ಸಾರ್ವಜನಿಕರಿಗೆ ಆಗಿರೋ ಮೋಸಕ್ಕೆ ಜವಾಬ್ದಾರಾಗಿ ಹಣ ಕಟ್ಟಿಸ್ಬೇಕು. ಮತ್ತೆ ಅವ್ರಿಗೆ ಏನು ಇದುವರೆಗೂ ನಿಭಾಯಿಸಕ್ಕಾಗಿಲ್ಲ, ಆ ನಿಭಾಯಿಸಕ್ಕಾಗದಿದ್ದಕ್ಕೆ ಅವರು ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅನ್ನೋದು ನನ್ನ ವಾದ. ಈಗ ನಮ್ಮ ಸದಸ್ಯರುಗಳಿಗೆ ಜವಾಬ್ದಾರಿ ಇಲ್ಲ ಅಂತೇಳಿ ಕೆಲವರು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಅದ್ರ ವಿರುದ್ಧವಾಗಿ ನಾನಂತೂ ಧ್ವನಿ ಎತ್ತೇನೆ. ಯಾಕೆಂದರೆ ನಮ್ಗಳಿಗೆ ಜವಾಬ್ದಾರಿ ಇರೋದಕ್ಕೆ ಕಳೆದ ವರ್ಷ ಏನು 1 ಲಕ್ಷ ಚಿಲ್ಲರೆ ಮಿಸ್ಯೂಸ್ ಆಗಿತ್ತು, ಅದನ್ನು ನಾವು ಮೆಂಬರ್ಗಳೇ ಕಂಡಿಡಿದು ಅದನ್ನು ವಾಪಸ್ ಕಟ್ಟಿಸಿ ಅವ್ರಿಗೊಂದು ಅವಕಾಶ ಕೊಟ್ವಿ, ತೊಂದರೆ ಮಾಡೋದು ಬೇಡ ಅನ್ನೋ ಒಂದೇ ಒಂದು ಉದ್ದೇಶಕ್ಕಾಗಿ. ಮತ್ತು ಈ ರೀತಿ ಆದಾಗ ಇದಕ್ಕೆ ನೇರ ಹೊಣೆ ಅಧ್ಯಕ್ಷರೇ. ಯಾಕೆಂದರೆ 11 ಲಕ್ಷ ಆಗಬೇಕು ಅಂದಾಗ ಏಕಾಏಕಿ ಒಂದೇ ಅಮೌಂಟಲ್ಲಿ ಅದು ಆಗಿರೋದಲ್ಲ. ಅದು 11 ಲಕ್ಷ ಒಂದೇ ಸಲ ಯಾರು ಕಟ್ಟಲಿಕ್ಕೆ ಆಗಲ್ಲ. ತಿಂಗಳಿಗೆ ನಮ್ಮ ತಿಂಗಳ ಆದಾಯ 1.5 ಇಂದ 2 ಲಕ್ಷ ರೂಪಾಯಿ ಕಂದಾಯದ ಮೂಲಕ ದುಡ್ಡು ಬರ್ತದೆ ಪಂಚಾಯತಿಗೆ. ಅದನ್ನು ಅವನು ದುರುಪಯೋಗ ಮಾಡ್ಕೊಂಡು ಇರೋದ್ರಿಂದ ಅದು ಆದಷ್ಟು ಬೇಗ ಅಧ್ಯಕ್ಷರಾದವರು, ಸೆಕ್ರೆಟರಿ ಮತ್ತು PDO ವಾಪಸ್ ಅದನ್ನು ನಮ್ಮ ಖಾತೆಗೆ ಕಟ್ಟಿಸಿ, ಇದಕ್ಕೆ ನೇರ ಹೊಣೆ ಅಧ್ಯಕ್ಷರಾದವರು ಅವರು ಇದನ್ನು ಸರಿಯಾಗಿ ನಿಭಾಯಿಸಿಲ್ಲ. ಆದ್ದರಿಂದ ಅವರ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅಧ್ಯಕ್ಷ ಸ್ಥಾನ ಇಳಿಬೇಕು ಅಂತ ನಾನು ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೀನಿ. ನಮಸ್ತೆ. ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮದ ಮುಖಂಡ ಚಂದ್ರು, ಸದಸ್ಯರಾದ ಭರತ್, ಸಂಜು, BA ಪ್ರೇಮಲತಾ, ಪ್ರಕಾಶ್, ರತ್ನ ಇದ್ದರು. MB ಉಮೇಶ್, TV 46 ಮಲೆನಾಡು ನ್ಯೂಸ್, ಸಕಲೇಶಪುರ.